ನೀನ್ ಹೊಟ್ಟಾಗಿ ಇಟ್ಕೊಂಡು 9 ತಿಂಗಳ ಹೊತ್ತು ನನ್ನ ಹೊಟ್ಟೆ ಕೊಯ್ದು ಹೊರಗೆ ತೆಗೆದು ನಿನ್ನ ಈಟಿದ್ದಕ್ಕಿ ನೀಟುದ್ದ ಮಾಡಿ ನಿನ್ನ ಬೆಳೆಸಿ ನಾವು ಹೌದು ಅಲ್ಲ ನೋಡಿರ ನಾವು ನಮ್ಮ ಸಂಬಂಧ ನೀನು ಏನು ಮಾಡಿಲ್ಲ. ಈಗ ನಿನ್ನ ಗಂಡ ನನ್ನ ಹೆಂಡತಿಗಾಕಿ ಈ ಎಲ್ಲ ಮನೆಯವ್ರನ್ನ ಎದುರಕೊಂಡು ನನ್ನ ಹೆಂಡತಿ ಆಗಾಕಿ ಸಂಬಂಧ ನಾನು ಇಷ್ಟು ಮಾಡ್ತೀನಿ ಅಂದಿದ್ದಕ್ಕೆ ನಿನ್ನ ಗಂಡ ಹೆಚ್ಚಾಗ್ಬಿಟ್ನಲ್ಲ ನಿನಗ. ಹೌದವ ಹೌದು. ಅಯ್ಯೋ ನೀನೇನ್ ಬೇವ ಹೆಂಗೆ ಹೇಳ್ತೀಯಲ್ಲ, ನೀನ್ ನನ್ನ ಹಡ್ದಿರಿ ಅಂದ್ಮ್ಯಾಗ ನಿಮ್ ಕರ್ತವ್ಯ ಇರುತ್ತಾ, ನಿಮ್ ಕರ್ತವ್ಯ ನೀವು ಮಾಡಿರಿ. ಹಂಗಂತ ನನ್ನ ಗಂಡಗೆ ಏನ್ ಕರ್ಮ ಹೇಳು? ಅದು ನನ್ನಂತ ಬಡತನದ ಮದುವೆ ಮನೆಯಾಗಿಂದ ಬಂದಿರೋ ಹುಡುಗಿನ ಮದುವೆ ಆಗ್ಬೇಕನ್ನೋ ಕರ್ಮನ ಇಲ್ಲ. ಫಸ್ಟ್ ನನ್ನ ಗಂಡ ಇರೋ ಲುಕ್ಕಿಗೆ ನನ್ನ ಗಂಡ ಇರೋ ಶ್ರೀಮಂತಕ್ಕ ಬೇಕಾದ ಹುಡುಗಿನ ಮದುವೆ ಆಗ್ಬೋದಿತ್ತು. ಮತ್ತೆ ಆತ ನನಗ ಉಪಕಾರ ಮಾಡಕತ್ತಾನ, ಆ ಉಪಕಾರ ನಾ ತೀರಿಸ್ಬೇಕು. ಹಂಗಾಗಿ ನಾ ಹಂಗಂದಿನಿ. ಹಂಗಂತೇಳಿ ನಾನು ಏನ್ರ ತಂದೆ ತಾಯಿನ ದೂರ ಮಾಡಿ ನಾನು ರಾಧಕ್ಕ ನಂಗೆ ಏನ್ರ ಓಡೋದ್ನ ಇಲ್ಲ ಓದಿಲ್ಲ. ನೀ ಹೆಂಗೆ ಹೇಳ್ತೀರೋ ಹಂಗ ನೀವು ತೋರಿಸಿದ ಹುಡುಗನ ಮದುವೆ ಹಾಕತ್ತೀನಿ. ಅದು ಬಿಟ್ಟರೆ ನಾನೇನು ತಪ್ಪು ಮಾಡಿಲ್ಲವ. ನೀ ನನ್ನ ಅಂದಿರಂಗೆ ನಾನೇನು ನೀ ಬೈಯಕ ಬರಕ ಹೋಗ್ಬೇಡ ನಂಗ. ಅಂತ ದೊಡ್ಡ ತಪ್ಪು ನಾ ಏನು ಮಾಡೇ ಇಲ್ಲ. ನನಗೂ ಗೊತ್ತೈತಿ ತಂದೆ ತಾಯಿಗೆ ಹೆಂಗೆ ಗೌರವ ಕೊಡಬೇಕು, ಗಂಡಗೆ ಹೆಂಗೆ ಗೌರವ ಕೊಡ್ಬೇಕು ಅನ್ನೋದು. ಸಾಕು ಬಿಡೋ, ದೊಡ್ಡಕ್ಕಿದ್ದೀವಿ. ಅಪ್ಪ ನೀವು ಅವನ ತರ ಮಾತಾಡ್ಬೇಡ್ರಿ. ಈಗಿನ ಪ್ರಪಂಚ ಎಷ್ಟು ಮುಂದುವರೆದೈತಿ, ಎಷ್ಟು ಪ್ರಾಕ್ಟಿಕಲ್ ಆಗಿರುತ್ತೆ ಪ್ರಪಂಚ ಅನ್ನೋದು ಯೋಚನೆ ಮಾಡ್ರಿ. ಹೂನವ್ವ, ನಾನು ನಿಮ್ಮವ್ವ ನೀ ಹೇಳ್ದಲ್ಲ ಪ್ರಾಕ್ಟಿಕಲ್, ಅದನ್ನು ಯೋಚನೆ ಮಾಡಲಿಲ್ಲ. ನಾವು 2 ಮಕ್ಕಳ ಸಾಕಂತ ಅಂದಿದ್ರ ಮಂಜು ರಾಧಾ ಅಷ್ಟೇ ಹುಟ್ಟುತ್ತಿದ್ರು. ನೀನು ರಾಜು ಯಾರು ಹುಡ್ತಿದ್ದಿಲ್ಲ. ಮತ್ತೇನು ಮಾಡ್ಬೇಕು, ನಾವು 2 ಮಕ್ಳಕ್ಕೆ ಸಾಕಂತಂದು ನಾವು ಯೋಚನೆ ಮಾಡಿದ್ರೆ ನಾವು ಕ್ಷಣ ಇರ್ತಿದ್ವಿ. ಇಲ್ಲ ಅಂದ್ರೆ ನಮ್ಮ ಮಕ್ಕಳೇ ಬೇಡ, ನಾವ ತಿನ್ನೋ ಇರೋವರೆಗೂ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರೋಣ ಅಂತಂದು ಮಕ್ಳು ಇಲ್ಲಾರ್ದಂಗೆ ಇದ್ದಿದ್ರೆ ಇನ್ನೂ ಚಲೋ ಇತ್ತು. ನಿಮ್ಮಂತ ಮಕ್ಕಳನ್ನ ಹಡೆಯ ಬದ್ಲು ನಾವು ಮಕ್ಳಿಲ್ಲಾರ್ದ ಇದ್ದಿದ್ರ ಭಾಳ ಚಲೋ ಇರ್ತಿತ್ತು. ನಾನೇ ನಿಮಗೆ ಮಾಡ್ಕೊಳ್ಳೇನಪ್ಪ ಮಕ್ಕಳನ್ನ 4 ಮಕ್ಕಳನ್ನ ಹಡೀರಿ ಅಂತ ನಾನು ಹೇಳಿದ್ನ. ನಿಮಗೆ ಬೇಕಾಗಿ ನೀವು ಹಡ್ದಿರಿ. ನನ್ ಕೇಳಿ ಹೇಳಿ ನೀವೇನ್ರ ಹಡ್ದಿರಾ? ನೀನೇನಪ್ಪ ಹಿಂಗೆ ಮಾತಾಡ್ತಿ? ಲೇ ಚಿನಾಲಿ, ಯಾವ ತಾಯಿನೂ ಮಕ್ಕಳಿಗೆ ಇಷ್ಟು ದೊಡ್ಡದೊಂದು ಪದನ ಬೈಯೋದಿಲ್ಲ. ನಿನಗೆ ಬೈದೀನಿ ಅಂದ್ರ ನೀನು ಅರ್ಥ ಮಾಡ್ಕೊ. ನೀನು ಯಾವ ಲೆವೆಲಿಗೆ ಹೊಟ್ಟೆ ಉಸಗತ್ತೀನಿ ನೀನು ನಂದು ನಿಮ್ಮ ಅಪ್ಪಂದು ಅನ್ನದ. ಏನು ಮಾಡೋಕ್ಕಾಗಲ್ಲವಾ, ಈ ಪ್ರಪಂಚ ಇರೋದ ಹಿಂಗೈತಿ. ಇರೋ ಸತ್ಯನ ಹೇಳಬೇಕು. ನಾ ಇರೋ ಸತ್ಯ ಹೇಳಕತ್ತೀನಿ. ನನಗಂತೂ ಮುಗ್ಗೋಡ ಹಾಕೊಂಡು ಬದುಕಕ್ಕೆ ಬರಲ್ಲ. ನಿಮ್ಮ ಮುಂದೊಂದು ನನ್ನ ಗಂಡನ ಮುಂದೊಂದು ನನಗೆ ಅವಶ್ಯಕತೆನೂ ಇಲ್ಲ. ಚಲೋ ಗಂಡ ಮನೆ ಸಿಕ್ಕೈತಿ, ಚಲೋ ಗಂಡ ಸಿಕ್ಕನ, ನಾನು ಮಸ್ತ್ ಆರಾಮಾಗಿರಕ್. ನಾನೆಲ್ಲ ಇಂಥವಕ್ಕೆಲ್ಲ ಬಗ್ಗ ಮಗಳ ಅಲ್ಲ ನಾನು. ನೀನು ನಾಟಕ ಮಾಡೋದು, ಓವರ್ ಆಕ್ಟಿಂಗ್ ಮಾಡೋದು ನೀನು ಅಪ್ಪ ಮಾಡಿದ್ರು ನಾನೇನು ತಲೆ ಕೆಸ್ಕೊಳ್ಳೋದಿಲ್ಲ. ನನಗೆ ಗೊತ್ತೈತಿ ಯಾರ್ಯಾರ ಯೋಗ್ಯತೆ ಏನು ಅನ್ನೋದು. ನೋಡ, ನನಗನ್ನ ಕತ್ತಿದಿ, ನಾ ಸುಮ್ಮನದೀನಿ. ನಿಮ್ಮ ಅಪ್ಪಗೆ ಇನ್ನೊಂದು ಮಾತು ನೀನೇನ್ರ ಅಂದೇಂದ್ರೆ ಮತ್ತೆ ಕುತ್ತಿಗೆ ಹಚ್ಚಿ ಬಿಡ್ತೀನಿ. ನೀನು ಮದ್ವೆ ಮಾಡೋದಿಲ್ಲ ಮನ್ಯಾಗ, ನಿನ್ ತಿಥಿನ ಮಾಡ್ತೀವಿ ಮಗಳ ನಾವು. ಏಯ್ ಸವಿತಾ, ಬಿಡಂದ್ರಲ್ಲ ನಮ್ಮೊಮ್ಮೆ ಬಾಯ್ಲಿ. ದೊಡ್ಡ ಕೈಗಳಾಕಿ ಆಕಿ ಜೊತೆ ಮಾತಾಡಿದ್ರಾಗ ಅರ್ತಿಲ್ಲ. ಬಾ ನೋಡ್ರಿ, ಮಾತಾಡ ಮಾತು ನೋಡ್ರಿ. ಈಕೆ ಈಟಿದ್ದರ್ನ ಈಟುದ್ದ ಮಾಡೀವಿ ನಾವು. ಹೌದು ಖರೆ, ನಮಗೆ ಬೇಕಾಗಿ ಹಡ್ದೀವಿ ನಾವು 4 ಮಕ್ಕಳನ್ನ ಹಡ್ದು. ಆತ ಏನು ಮಾಡೋಕ್ಕಾಗ್ಬಿಡ್ರಿ. ಆಕಿನ ಆದಷ್ಟು ಲಘು ಮನೆಯಿಂದ ಹೊರಗೆ ಹಾಕೋ ವ್ಯವಸ್ಥೆನ ಮಾಡ್ಬೇಕಾಗೈತಿ. ಈಗ ಮತ್ತೆ ಅವ್ರು 17ನೇ ತಾರೀಕು ಅಂದಾರ ಮದುವೆ. ಮತ್ತೆ ನಾವೇನು ಮಾಡೋಕ್ಕಾಗಲ್ಲ. ಇನ್ನೊಂದು ವಾರ ಈಕಿನ ತಡ್ಕೊಳೋನು, ಏನು ಮಾಡೋದಾಗಲ್ಲ. ಫೋನ್ ಮಾಡಿದ್ರು ಫೋನ್ ತೆಗಿಲಿಲ್ಲ. ಬೇಜಾರೇನ್ರ ಮಾಡ್ಕೊಂಡ್ಲೇ ನಾನು ಆ ಥರ ಮಾತಾಡಿದ್ದಕ್ಕೆ. ನಾನು ಎಷ್ಟು ಪ್ರಯತ್ನ ಮಾಡಕತ್ತೀನಿ, ಫೋನ ತೆಗಿವಳ್ಳ. ದಿನಕ್ಕೆ 4-5 ಸರಿ ಫೋನ್ ಮಾಡ್ತಿದ್ಲು. ನಾ ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೂ ಯಾಕೆ ಮಾಡಿಲ್ಲ ಅಂತೇಳಿ ಹಿಂದಿಂದ ಫೋನ್ ಮಾಡಾಕಿ. ನಾ ಸುಮ್ಮನಿದ್ರು ಸುಮ್ಮನಿರಕ್ಕೆ ಬಿಡ್ತಿರ್ಲಿಲ್ಲ. ನಾನು ಎದಕ್ಕೆ ಬೇಕು ಮದುವೆ ಆಗಿರೋಕ್ಕೆ ಅಂತ ದೂರ ಇದ್ರೂ ಮೈ ಮೇಲೆ ಬಿದ್ದು ಈಕೆ ಫೋನ್ ಮಾಡಾಕಿ ಮುಲಾಜಿಲ್ದ ಈಗ ಕಟ್ ಮಾಡ್ತಾಳೆ ಫೋನ್ ಮಾಡಿದ್ರೆ. ಹೆಂಗಾಗತ್ತೆ ನನಗೆ? ಇಷ್ಟು ದಿನದಿಂದ ಆಕೆ ಜೊತೆಗೆ ಮಾತಾಡ್ಕೊಂಡು ಬಂದೀನಿ. ಈಗ ಸಡನ್ನಾಗಿ ಏನೋ ನಂಗೆ ಟೈಮೇ ಫುಲ್ ಖಾಲಿ ಇದ್ದೀನೇನೋ ಅನ್ನೋ ಫೀಲು. ಕೆಲಸದಿಂದ ಬಂದಮೇಲೆ ಸಾಯಂಕಾಲ ಆಕೆ ಜೊತೆಗೆ ಮಾತಾಡ್ತಿದ್ದೆ. ಕೆಲಸದೊಳಗೂ ಟೈಮ್ ಮಾಡ್ಕೊಂಡು ಆಕೆ ಫೋನ್ ಮಾಡಿ ಮಾತಾಡ್ತಿದ್ದೆ. ಇದೇನು ಬಂತಪ್ಪ ಈಗ ನನಗೆ. ಆಕಾಶ ನೋಡ್ಕೊಂತ ಒಬ್ಬತ್ನ ಕುಂತಾನೆ. ನಾಗರಾಜ, ನಾಗರಾಜ. ಯವ್ವ ಹೇಳ್ಬೆ, ಎದಕ್ಕೆ ಹಂಗೆ ಕೂಗಾಕತ್ತಿದಿ? ಇಲ್ಲೇ ಕುಂತೀನಿ. ಹೌದಪ್ಪ, ಇಲ್ಲೇ ಕುಂತಿದಿ. ಮತ್ತ ಯೋಚನೆ ಎಲ್ಲಿಗೆ ಹೋಗೈತಿ? ಏನ್ ತಲೆ ಮೇಲೆ ದೊಡ್ಡ ಆಕಾಶನ ಬಿದ್ದ ತನ್ನಂಗ ಆಕಾಶ ನೋಡ್ಕೊಂಡ್ ಕುತ್ಕೊಂಡ್ಬಿಟ್ಟಿಯಲ್ಲ. ಯಾಕ ಏನಾತ? ನಾನು ನೋಡಕತ್ತೀನಿ. ನೀನ್ ಕೆಲಸದಾಗಿಂದ ಬಂದಾಗಿಂದನು ಇಷ್ಟೇ ಯೋಚನೆ ಮಾಡಕತ್ತಿದ್ದಿ. ಏನ ನಿನ್ನ ಆಫೀಸ್ನಾಗ ಏನಾರ ಕೆಲಸ ಜಾಸ್ತಿ ಇತ್ತ? ಅದೇನ ಅಂತೀಯಲ್ಲ, BM ಏನ ಅಂತೀಯಲ್ಲ, ಅವ ಏನಾರ ಭಾಳ ಕಾಟ ಕೊಡಕತ್ತಾನ ಹೆಂಗ? ಅದ ಅವಂದ ಯೋಚನೆ. ಅದ ನಾನು ಟ್ರಾನ್ಸ್ಫರ್ ಕೇಳಕತ್ತಿದ್ನಲ್ಲ, ಇಲ್ಲೇ ಕೊಪ್ಪಳಕ್ಕೆ ಕೊಡ್ರಿ ಅಂತಂದು. ಕೊಪ್ಪಳಕ್ಕೆ ಕೊಡಲ್ಲ ಅಂತ.
ಹೊಸಪೇಟೆಗೆ ಮಾಡ್ರಿ ಅನ್ನಕತ್ತಾನ. ನಂಗೆ ಇಲ್ಲಿಗೆ ಹೊಸಪೇಟೆಗೆ ಹೋಗಕ್ಕೆ ದೂರ ಆಗುತ್ತಲ್ಲ, ಅದಕ್ಕೆ ಕೊಪ್ಪಳ ಆದ್ರೆ ಚಲೋ ಇತ್ತಂತ ಅದನ್ನ ಯೋಚನೆ ಮಾಡಕತ್ತಿದ್ನ್ಯಾಳ. ಏನಿಲ್ಲ, ನೀನೇನು ತಲೆ ಕೆಸ್ಕೊಬೇಡ. ಈಕೆ ಮಾಡಕತ್ತಾಳ ಗೀತಾವ. ಬಂದ್ರೆ ನಮ್ಮ ಅವರು ಆಫೀಸಿಂದ ಇಲ್ಲ ಇನ್ನ. ಇಲ್ಲ ಆಕಿ ಅಡ್ಡಗಳ ಆಕಿನ ಒಂಚೂರು ದವಾಖಾನಿಗೆ ಒಂಚೂರು ಕರ್ಕೊಂಡು ಹೋಗ್ಬೇಕಿತ್ಲ. ಈಗ ಏನಾತ? ಅದು ನಿನಗೆ ಹೇಳುವಂಥದ್ದಲ್ಲಾಳ. ಅದ ಆಕಿ ಈಗ 4ರಾಗ ಐತಂದ್ಲ. 4ರಾಗನ ಐತಿ ಈಗ, 4ರಾಗನ 5ರಾಗ ಐತಿ ಈಗ, 4 ತುಂಬ 5ರಾಗ ಐತಿ. ಅದಕ್ಕೆ ಒಂದು ಕಡೆ ಹೋಗಿ ತೋರ್ಸ್ಕೊಂಬರ್ಬೇಕು ಒಂದ್ಸರಿ. ಅವತ್ತ ಆಕಿಗೆ ಗಂಡು ಹೋಗಿ ಬಂದಾರ, ಬಾ ಅಂದಿದ್ರಂತ ಹೋಗಿಲ್ಲ ಈಕಿ. ಏನಪ್ಪ ನಾಗರಾಜ, ಲಘು ಬಂದತ್ತಲ್ಲ ಇವತ್ತು ಆಫೀಸ್? ಮಾವರ ಏನಿಲ್ರಿ, ಏನು ಇದ್ದಿದ್ದಿಲ್ಲ ಕೆಲಸ. ಆಫೀಸ್ ಮುಗಿಯತ್ಲಿಗೇನ ಬಸ್ ಹತ್ಕೊಂಡು ಬಂದೆ. ಮತ್ತು ಅದ್ರಾಗ ನಾನು ಹೊಸಪೇಟೆಯಿಂದ ಬರ್ಬೇಕಲ್ಲ ಇಲ್ಲಿಗೆ, ದೂರ ಒಂದು ಆಗತ್ತಲ್ರಿ, ಅದಕ್ಕೆ ಲಘು ಲಘು ಬಂದು ನೋಡ್ರಿ. ತಮ್ಮರ ಈ ಬಂದ್ರೇನ್ರಿ? ಬರ್ರಿ. ಆಕಿ ಗೀತವ ಒಂದಿಟ್ಟು ಅಡ್ಡಕ್ಕಿನವ ಅಂದ್ಲ, ಅದಕ್ಕೆ ಅಡ್ಡಾಗ ಹೋಗವ ಅಂತಂದು ಅಡ್ಡಾಗಿದ್ಲ. ಆಕೆ ಹೇಳ್ತಾಳ್ರಿ, ಆಕಿನ ನೀವು ಒಂದ್ಸರಿ ದವಾಖಾನಿಗೆ ಕರ್ಕೊಂಡು ಹೋಗಿ ಬಂದ್ಬಿಡ್ರಿ ತಮ್ಮರ ಆಕಿನ. ಯಾಕ್ರಿ ಅತ್ತಿಯರ ಆರಾಮದಳಿಲ್ರಿ? ಹಂಗಲ್ರಿ, ಆರಾಮದಲ್ರಿ. ಈಗ ಅವು ಏನ 3 ತಿಂಗಳಿಗೆ ಒಂದ್ಸರಿ ಬರಕ್ಕೆ ಹೇಳ್ತಾರಲ್ರಿ ಡಾಕ್ಟ್ರ್. ಮತ್ತು ಈಗಾಗಲೇ ಹೋಗಿ ಬಂದು ನೀವು ಹೋಗಿ ಬಂದಾಗಲೇ 2 ತಿಂಗಳು ಆತನ, ಮತ್ತು ಹೋಗೇ ಇಲ್ಲಲ್ಲ ಅವು. ಮತ್ತು ಏನ ಎದಿ ಬಡಿಕಂತೈತೆ ಇಲ್ಲ, ಆಮೇಲೆ ಎಲ್ಲ ಕರೆಕ್ಟಾಗಿ ಎಲ್ಲ ದೇಹದ ಭಾಗಗಳ ರಚನೆ ಆಗ್ಯಾವ ಇಲ್ಲ ಅಂತ ಏನೋ ಸ್ಕ್ಯಾನ್ ಮಾಡಿ ನೋಡ್ತಾರಂತಲ್ರಿ. ಮತ್ತು ಅದನ್ನ ನೋಡಕ್ಕೆ ಮತ್ತೆ ಕರ್ಕೊಂಡು ಹೋಗಿಲ್ಲಲ್ರಿ ಕಿನ್ನ. ಅಯ್ಯೋ ಅತ್ತಿಯರ, ಅದು ಈಗ ಅಲ್ರಿ, ಒಂದು 5 ತುಂಬಿ 6ರಾಗ ಬೀಳತ್ತಲ್ರಿ, ಅವಾಗ ಅವನ್ನೆಲ್ಲ ಅಂಗಾಂಗಗಳ ರಚನೆ ಚೆನ್ನಾಗದವ ಇಲ್ಲ ಅಂತ ಅವಾಗ ಮಾಡ್ತಾರ್ರಿ ಅದನ್ನು. ಈಗ ನಾರ್ಮಲ್ ಹಾರ್ಟ್ ಬೀಟ್ ಹೆಂಗೈತೆ ಅನ್ನೋದು ಅಷ್ಟು ನೋಡ್ತಾರ್ರಿ. ಆತಾಡ್ರಿ ತೀರ ಕೇಳ್ತೀನಿ. ನಾಳೆ ಹೆಂಗೂ ಐತಾರ ಐತ್ರಿ, ಐತಾರ ಅವರು ಇರೋದಿಲ್ಲ. ಸೋಮವಾರ ಸಂಜೆ ಮುಂದೆ ನೀವು ಕರ್ಕೊಂಡು ಬಂದ್ಬಿಡ್ರಿ ಕೊಪ್ಪಳಕ್ಕೆ, ಅಲ್ಲೇ ಹೋಗಿ ತೋರ್ಸ್ಕೊಂಬರೋಣ ಅಂತ. ಹೌದಾ? ಆತಲ್ರಿ, ನಾ ಇಲ್ಲಿಂದ ಆಕಿನ ಕರ್ಕೊಂಡು ಕೊಪ್ಪಳಕ್ಕೆ ಬರ್ತೀನಿ. ನೀವು ಮತ್ತೆ ಅಲ್ಲೇ ಬಂದ್ಬಿಡ್ರಿ, ತೋರ್ಸ್ಕೊಂಡು ಊರಕ್ಕೆ ಬರೋಣ ಅಂತ. ಮತ್ತೆ ಅಷ್ಟ ಮಾಡೋಣ ಅಂತವ್ರಿ. ಸರಿ, ಕೈಕಾಲು ಮುಖ ತಕೊಂಡು ಬರ್ತೀನಿ. ಬರ್ರಿ ನೀವು, ಆಕಿನ ಎಬ್ಬಿಸ್ತೀನಿ. ಬ್ಯಾಡ್ ಬಿಡ್ರಿ ಅತ್ತಿಯರ, ಮಕ್ಕೊಳ್ಳಿ. ಯಾಕೆ ನಾಗರಾಜ ಡಲ್ ಅದಿಯಲ್ಲ, ಏನಾತ? ಏನಿಲ್ರಿ, ಅದ ವರ್ಕ್ ಟೆನ್ಷನ್, ವರ್ಕ್ ಪ್ರೆಷರ್. ಹೋಗು ಒಂದು ಸ್ವಲ್ಪ ಅಡ್ಡಾಗರ ಆಗ, ಪಾಪ ಟಯರ್ಡ್ ಆಗಿ ಅನ್ಸುತ್ತ, ಆಕಳಿಸ್ಕೊಂತ ಯಾಕೆ ಕುತ್ಕೊಂಡು ಹೋಗು. ಹೌದ್ರಿ, ಅದ ಒಂದು ಸ್ವಲ್ಪ ಊರಕರ ಹೋಗಿ ಬರ್ತೀನಿ ರೀ. ಯವ್ವ ಏನ್ರ ತರ್ಬೇಕಂಬೆ, ನಾನೊಂದು ಸ್ವಲ್ಪ ಊರಕ್ಕೆ ಹೋಗಿ ಬರ್ತೀನಿ. ಏನಿಲ್ಲ, ಏನು ತರೋದಿಲ್ಲ, ಏನಿಲ್ಲ. ಸುಮ್ಮನೆ ಯಾಕೆ ಖಾಲಿ ಉಪ್ರಟ್ಟಿ ಎಣ್ಣೆ ಹಾಕ್ಯಂಡ ಪೆಟ್ರೋಲ್ ಹಾಕ್ಯಂಡ ಊರೊಳಕ್ಕೆ ಹೋಗಿದಿ. ಈಗೇನ್ರಿ ಇದು ತಂದಿದ್ರ ಗೀತಾವ ಮಾಡ್ತಿದ್ದಿಲ್ಲ ನಮ್ಮ ತಮ್ಮರಿಗೆ. ಏನಿಲ್ಲ ತರೋದಿಲ್ಲ, ಏನಿಲ್ಲ, ಸುಮ್ಮನೆ ಯಾಕೆ ಹೋಗಿ. ನಂಗೆ ಬೇಸರಕತೈತ್ವೆ, ಒಂದಿಟ್ಟು ಊರಕ್ಕೆ ಹೋಗಿ ಬರ್ತೀನಿ. ಮತ್ತೇನಾರ ಇದ್ರೆ ಹೇಳೋ, ಬರೋಮ್ದಾಗ ಹಿಡ್ಕೊಂಬರ್ತೀನಿ. ಮತ್ತೇನ್ರ ಬೇಕನ ಕಾಯಿಪಲ್ಲೆ ಗೀಪಲ್ಲೆ, ಇವತ್ತೇನು ಶಂದಿನೂ ಅಲ್ಲ ಏನೂ ಅಲ್ಲ. ಮತ್ತು ಯಾರ ಊರಕ್ಕೆ ಏನರ ಬಂದಿದ್ರೆ ತೊಗೊಂಬರ್ತೀನಿ, ನೋಡ್ತೀನಿ. ಅಲ್ಲೇ ಸರ್ಕಲ್ಯಾಗ ಏನರ ಹಚ್ಚಾರೇನೋ ಸೊಪ್ಪು ಗಿಪ್ಪು ಏನರ ಇದ್ರೆ ತರ್ಬೇಕಾ ಹೆಂಗ? ಬ್ಯಾಡ್ಲ, ಏನು ಇದು ಈ ಮನ್ಯಾಗ ಫ್ರಿಜ್ಜು ಇಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ಅತ್ಲಾಗ ಬೇಡ, ಕೆಡ್ತೈತಿ. ಇವ್ರು ಬರೋ ಮುಂದೆ ತಮ್ಮರು ತೊಗೊಂಬರ್ತಾರೆ. ಏನ್ರ ಇತ್ತಂದ್ರೆ ತರಕಾರಿ ಸೊಪ್ಪು ಕಾಯಿಪಲ್ಲೆ ಏನ್ರ ಬೇಕಂದ್ರ ನೀ ಬೇಕಾದ್ರೆ ಅಡ್ಡಾಡ್ಕೊಂತ ಹೋಗ್ತೀನಂದ್ರೆ ಹೋಗ್ಬೋ. ಗಾಡಿ ತೊಗೊಂಡು ಹೋಗು ನಾಗರಾಜ, ಯಾಕೆ ನಡ್ಕೊಂಡು ಹೋಗಿ? ಹ್ಞೂ ರೀ ಬಾವ್ರೆ, ನೀವೆಲ್ಲೂ ಹೋಗಲ್ಲಲ್ರಿ, ತೊಗೊಂಡು ಹೋಗಲ್ರಿ ಗಾಡಿ? ಇಲ್ಲ, ಈಗ ಅಲ್ಲೇ ಐತೆ ನೋಡು, ಗಾಡಿಯಾಗ ಬಿಟ್ಟಿನಿ, ಹಿಂದಕ್ಕೆ ಹಿತ್ತಲ್ದಾಗ ಹಿಂದಿರ್ಸಿನಿ. ಯವ್ವ ಈಕಿ ಬ್ಯಾರ್ ಮಾಡೋನ್ ಮನಿ ಅಂತಂದು ನನಗೂ 3 ದಿನಕ್ಕೊಂದ್ಸರಿ ಜೀವ ತಿಂತಿದ್ಲು ಬೇ. ನಾನು ಈಕಿ ಕಾಟ ತಡ್ಕೊಳಕ ಅಲ್ಲಾರ್ದ ಆತ್ ಹೋಗತ್ಲಕ ಒಂದಿಟ್ಟು ನೆಮ್ಮದಿಗಿರ ಇರುನ್ ಅಂತಂದು ನಾನು ಹ್ಞೂ ಅಂತಂದು ಈಕಿಗೆ ನಾನು ಹ್ಞೂ ಅಂತಂದು ಈಕಿಗೆ ಸಪೋರ್ಟ್ ಮಾಡಿದ್ರ, ಈಕಿ ಅವ್ರ ಅಣ್ಣನ ಜೊತೆಗೆ ಸೇರಿ ಇಡೀ ಮನಿನ ಪೂರ ನುಚ್ಚುನೂರು ಮಾಡ್ಬೇಕಂತ ಹೊಟ್ಟಿದ್ಲು ನೋಡವ. ಈಗ ಈಕಿದು ಮುಚ್ಕೊಂಡೆ ಅಂದ್ರೆ ನಾನು ಮುಚ್ಕೋಬೋದಿತ್ತು. ಈಗ ಈಕಿ ಭಾಳ ಈಕಿ ಮಾಡಿದ್ದನ್ನ ಮುಚ್ಕೊಂಡು ಏನ್ತೆಲ್ಲ ಬಿಡು ಹೋಲಿ ಆರಾಮ್ ಇರೋನ್ ಅಂತ ಅಂದಿದ್ದು ಇಲ್ಲಿವರೆಗೂ ತಂದಿಟ್ಟೆ ಅವಳೀಗ. ಅಲ್ಲಿನೂ ಹೋಗಿ ರಗಳಿ ಮಾಡಿ ಕೊನೆಗೆ ಗೊತ್ತರ ಆತಲ್ಲ ಈಗ ಅಲ್ಲಿಗೆ ಹೋಗಿದ್ದಕ್ಕ. ಈಕಿ ಕೇಳಲಾರ್ದ ತವ್ರ ಮನೆಗೆ ಹೋಗಿದ್ದಕ್ಕ ಅವ್ರ ಅಣ್ಣನ ಮೊಕ್ವಾಡ ಬಯಲಾತ್ ಬೇ. ಇಲ್ಲ ಅಂದಿದ್ರ ಬಯಲರ್ ಹಾಕಿತ್ತಾನೆ ಈಕಿದ. ಏನೋ ಹೇಳವ ಸಂಗೀತವ, ನೀ ಮಾಡಿದ್ದಂತೂ ಒಂಚೂರು ಚಲೋ ಇಲ್ಲ. ನೀನು ಏನು ಹಿಂದೆ ಯೋಚನೆ ಮಾಡ್ಲಾರ್ದ ಮುಂದೆ ಯೋಚನೆ ಮಾಡ್ಲಾರ್ದ ಅಲ್ಲಿವರೆಗೂ ಹೋಗಿ ಆ ಗೀತಾವಾಗ ಕಳ್ಳಿ ಪಟ್ಟ ಕಟ್ಟಿ ಬಂದಿದಿ. ನಡಿ, ತಪ್ಪಾತಂತ ಕೇಳಿ ನಡಿ ಮೊದ್ಲ ಹುಡುಗಿನ. ಮೊದ್ಲು ಇಲ್ಲಿ ಅವ್ಗ ಅಪ್ಪಗ ತಪ್ಪಾತಂತ ಕೇಳು. ಈ ಮನ್ಯಾಗ ಇರ್ಬೇಕಂತ ಆತು ಅಂದ್ರೆ ಮೊದ್ಲು ಅವ್ಗ ಅಪ್ಪಗ ತಪ್ಪಾತಂತ ಕೇಳಾದ್ಮ್ಯಾಗ ಅಲ್ಲಿ ಹೋಗಿ ಗೀತಾವ್ಗೂ ರಮೇಶ್ಗೂ ತಪ್ಪಾತಂತ ಕೇಳಿ ಅವ್ರನ್ನ ಇಲ್ಲಿಗೆ ಊರಿಗೆ ಕರ್ಕೊಂಬರ್ಬೇಕು. ಬಂದ್ರೆ ಮಾತ್ರ ನೀ ಮನೆಗೆ ಬಾ, ಇಲ್ಲಾಂದ್ರೆ ಯಾವ್ದ ಕಾರಣಕ್ಕೂ ನೀ ಮನ್ಯಾಗ ಕಾಲಿಡ್ತಕ್ಕದ್ದಲ್ಲ ಹೇಳಿ ನೋಡ್ ನಾನು.
ರೀ ಏನ್ರಿ ಮಾತಾಡ್ತೀರಿ ನೀವು? ಮನುಷ್ಯ ಮಾಡ್ಲಾರ್ದ ತಪ್ಪ ಏನು ಮರ ಗಿಡ ಕಲ್ಲು ಅವು ಮಾಡ್ತಾವನ? ಮನುಷ್ಯರಂದ್ರೆ ತಪ್ಪು ಮಾಡೋದ ಹೌದು. ನಾನು ಯೋಚನೆ ಮಾಡ್ಲಾರ್ದ ತಪ್ಪು ಮಾಡಿರೋದು ನಿಜ. ನನಗೇನು ಗೊತ್ತಿತ್ತು ನಮ್ಮ ಅಣ್ಣನ ಹೊಲನ ಎದ್ದು ಬೇಲಿನ ಎದ್ದು ಹೊಲ ಮೇಯ್ತಿತ್ತನ ನನಗ್ರಿ ಏನು ಗೊತ್ತು? ನಾನು ನಮ್ಮ ಅಣ್ಣ ನಂಬಿದ್ದೆ. ಹೌದು ಅಂತ ಹೇಳ್ದ, ನೀವು ಚಂದಾಗಿ ಇರ್ಬೇಕಂದ್ರೆ ಬ್ಯಾರ್ರಿ ಅಂತ. ನೋಡ್ರಿ ಅದು ಲೋಕಾರುಡಿ. ಎಲ್ರೂ ಅಣ್ತಮ್ಗಳು ಎಂದಿದ್ರು ಅಣ್ತಮ್ಗಳು ದಾಯದಿನ ಅದು ಶಾಸ್ತ್ರನೇ ಐತಿ. ಹುಡ್ತಾ ಅಣ್ತಮ್ಗಳು ಬೆಳಿತಾ ದಾಯದಿಗಳಂತಂದು ಅದು ಎಂದಿದ್ರು ಬ್ಯಾರೆ ಆಗಬೇಕಾ, ಇನ್ನೊಂದು ಒಲಿ ಹಚ್ಚಬೇಕ. ಅದ್ರಾಗ ಏನು ಆಗ್ಬಾರ್ದು. ಏನಾಗೈತಿ, ನಾನೇನ್ರ ಯಾರ್ದಾರ ಮನೆ ಹೊಡ್ದಿನ, ಏನು ಯಾರ್ದಾರ ಮನೆಯಿಂದ ಕಳುವು ಮಾಡಿ ತೊಗೊಂಡೋಗಿ ಕೊಟ್ಟು ನನ್ನ ತವ್ರ ಮನೆ ಉದ್ಧಾರ ಮಾಡಕ್ ಹೋಗಿನ? ಏನಿಲ್ಲ, ಕದ್ಕೊಂಡೋದ್ ನಮ್ಮ ಅಣ್ಣ. ಹೋಗಿ ನಮ್ಮ ಅಣ್ಣನ ಬೈರಿ, ನನ್ಯಾಗ ಬೈತೀರಿ ನೀವು? ತಪ್ಪಾತಂತ ಕೇಳ್ಬೇಕಾ? ಕೇಳ್ತೀನಿ. ಮನೆ ಕರಿಬೇಕಾ? ಕರಿತೀನಿ. ಅವ್ರು ಬಂದ್ರೆ ಬರಲಿ, ಬಿಡ್ಲಿಲ್ಲ ಅಂದ್ರೆ ಬಿಡ್ಲಿ. ನಾನು ಅವ್ರು ಬಂದ್ರೆ ಮನೆಗೆ ಬಾ ಇಂಥವೆಲ್ಲ ಕಂಡೀಷನ್ ಎಪ್ಸಿದ್ರೆ ಬೇಕಾಗೇ ಇಲ್ಲ, ವಾಪಸ್ ಅಂತ ಅವ್ರ ಮನೆಗೆ ಹೋಗಿ ನಾನು. ನೋಡವ, ನೋಡು ಎಷ್ಟು ಸೊಕ್ಕ ಐತೆ ನೋಡಿಕಿಗೆ. ಇಷ್ಟಾದ್ರೂ ಸೊಕ್ಕ ಕಮ್ಮಿಗೆ ನೋಡಿಕಿಗೆ. ಅಯ್ಯ ಸೊಕ್ಕ ಕಡಿಮೆ ಆಗಿಲ್ಲ ನಕ. ನಾನೇನು ಹೇಳಕತ್ತೀನಿ, ನಾನೇನ್ರ ಕಳ್ತನ ಮಾಡಿ ಮನೆ ಮುರಿದು ನನ್ನ ಮನೆಯಿಂದೆಲ್ಲ ಒಟ್ಟು ಕಳ್ತನ ಮಾಡಿ ಬಳಚಿ ಗುಡಿಸಿ ನಮ್ಮ ತವ್ರ ಮನೆ ಕಟ್ಕಾಸಿದ್ನಿ ಅಂತಿದ್ರೆ ನೀವು ಈ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ನಾನೇನು ಹೇಳ ಇಲ್ಲ. ನಂದ ಹೋಗಿತ್ತು ಬಂಗಾರ ಅಂತ ನಾ ಬಾಯ್ ಬಿಡ್ಕೊಳಕತ್ತೀನಿ ಇಲ್ಲಿ. ನನಗೇನು ಗೊತ್ತಿತ್ತು? ಅಲ್ಲ, ನನಗೆ ಒಂದು ತಿಳಿವಲ್ದು. ನೀನೀಗ ಕರೆ ಹೇಳ, ಆ ಬಂಗಾರ ನಿನ್ನ ತವ್ರ ಮನೆಯವ್ರು ಕೊಡಿಸಿದ್ರಾ ಏನು ನಿನ್ನ ಗಂಡ ಕೊಡಿಸಿದ್ನಾ? ಕರೆ ಹೇಳ. ಅದು ಯವ್ವ ಹೇಳಪ್ಪ. ಅದು ಯವ್ವ ಅಂತಂದಾಗಲೇ ಅರ್ಥ ಆತ್. ಹೇಳಪ್ಪ ಮಹಾರಾಜ ಹೇಳು. ಅದು ನಾ ಮಾಡಿಸ್ಕೊಟ್ಟಿದ್ ಬೇಕಿಗೆ, ಅವ್ರ ತವ್ರ ಮನೆಯವ್ರು ಮಾಡಿಸ್ಕೊಟ್ಟಿದ್ದಲ್ಲ. ನಾ ಮಾಡಿಸ್ಕೊಟ್ಟಿದ್ನಲ್ಲ, ಅದಕ್ಕೆ ಅವ್ರ ಅಣ್ಣ ಕದ್ಕೊಂಡೋಗ್ಯಾನ. ಅವ್ರ ಮಾಡಿಸ್ಕೊಟ್ಟಿದ್ದನ್ನ ಅವ್ರೇ ಕದ್ಕೊಂಡು ಹೋಗ್ತಾರೆ ಹೇಳ. ಅವಂಗ ಅಷ್ಟು ಯೋಗ್ಯತೆ ಎಲ್ಲೈತಿ? ಕದ್ಕೊಂಡು ಹೋಗೋದಂತ ಗೊತ್ತೈತೆ ಅವಂಗ. ಮಾಡಿಸ್ಕೊಡೋ ಯೋಗ್ಯತೆ ಅವನಿಗೇನಿಲ್ಲ. ನಾನ ಮಾಡಿಸ್ಕೊಟ್ಟಿದ್ದೆ. ಈಕಿ ಮಾತು ಕೇಳಿ ಇಲ್ಲದ್ರಲ್ಲಿ ಈಕಿ 3 ದಿನಕ್ಕೊಂದ್ಸಕ್ಕೂ ಒಂದ್ಸರಿ ಕಿಟಿ ಅನ್ನಕ್ಕೆ ಅವಾಗಿನ್ನ ಗೀತಾ ಒಂದ್ ಜೊತೆಗೆ ರಮೇಶ ಅಷ್ಟು ಚಲೋ ಇದ್ದಿದ್ದಿಲ್ಲ ನೋಡು. ಅವಾಗನ ಹಂಗ್ ಮಾಡಿದ್ರೆ ಹಿಂಗಾಗತ್ತ, ಹಿಂಗ್ ಮಾಡಿದ್ರೆ ಹಂಗಾಗತ್ತ ನನ್ನ ತಲೆಯಾಗ ತುಂಬಿ ನಾನು ಅವ್ರಿಬ್ರು ಗಂಡ ಇಂತ ಚಲೋ ಆದ್ರಂದ್ರ ನಮಗ್ ತಿನ್ನ ಸಗಣಿ ಸಿಗೋದಿಲ್ಲ ಅಂತ ಹೇಳಿ ನಾನು ಒಂದಿಟ್ಟು ಅವಾಗ ಮಾಡಿಂಬೇಯವ್ವ. ತಪ್ಪಾತ್ಬೇ, ಕ್ಷಮಿಸ್ಬಿಡ್ಬೇಯವ್ವ. ಅತ್ತೀರ ನಂದು ತಪ್ಪಾಗೈತ್ರಿ, ನನ್ನನ್ನು ಕ್ಷಮಿಸ್ಬಿಡ್ರಿ ಮಾವರ. ನನ್ನ ತಪ್ಪಾಗೈತ್ರಿ, ಕ್ಷಮಿಸ್ಬಿಡ್ರಿ. ನಾನೀಗ ಹೊಂಟೇನ್ರಿ ಗೀತಾವನ್ ಮನೆಗೆ. ಗೀತಾವನ್ ಹತ್ರ ಹೋಗಿ ರಮೇಶಿಗ ಗೀತಾಗ ತಪ್ಪಾತಂತ ಕೇಳಿ ಇಲ್ಲೇ ಕರ್ಕೊಂಬರ್ತೀನಿ ರೀ, ಕರಿತೀನಿ ರೀ. ಅವ್ರು ಬಂದ್ರೆ ಕರ್ಕೊಂಬರ್ತೀನಿ ರೀ ಮಾವರ. ಇಲ್ಲ ಅಂದ್ರೆ